ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಡೇ, ಸೊ ಹುಡುಗರೆಲ್ಲ ಸ್ಕೂಲಿಗೆ ಹೋದರು. ಇವಾಗ ಸ್ವಲ್ಪ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ನೆನೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದೆ. ಮದುವೆ ಎಲ್ಲ ಚೆನ್ನಾಗಾಯಿತು, ತಂಗಿ ಮದುವೆ. ಅಲ್ಲಿಂದ ಬಂದ ತಕ್ಷಣವೇ ಹುಷಾರು ತಪ್ಪತೆ ಅಂತ ಹೇಳ್ಬೋದು. ಅಲ್ಲಿಂದ ಬಂದ ತಕ್ಷಣ ಯಾಕೋ ಸ್ವಲ್ಪ ತಲೆನೋವು, ಮೈಕೈ ನೋವು, ಸ್ವಲ್ಪ ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗಂಟಲು ನೋವು ಈಗ ಒಂದು 4-5 ಡೇಸ್ ಮೇಲೇ ಆಯಿತು. ಗಂಟಲು ನೋವಿದೆ, ಮತ್ತು ಏನಿದೆ ಇದು ಹಲ್ಲು, ದವಡೆ ಹಲ್ಲಿದೆಲ್ಲ, ಅದ್ರ ಮೇಲೆ ಸ್ವಲ್ಪ ಏನೋ ಸ್ಕಿನ್ ಬೆಳ್ಕೊಂಡಿರೋ ಥರ ಅನಿಸ್ತಾ ಇದೆ. ಅದು ನನಗೆ ಅವಾಗವಾಗ ಆಗ್ತಾ ಇರುತ್ತೆ. ಸುಮಾರು ಒಂದು 3 ಮಂತ್ಸ್ 4 ಮಂತ್ಸ್ಗೆಲ್ಲ ಒಂದೊಂದ್ಸಲ ಆ ಥರ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ತೋರಿಸ್ಬೇಕು, ಅದಕ್ಕೆ ಸ್ವಲ್ಪ ಕ್ಲಿನಿಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸಂಜೆ ಹೋಗೋಣ ಅಂತ. ಇವಾಗ ಹುಡುಗರನ್ನ ಕಳಿಸ್ಬಿಟ್ಟು ಸ್ವಲ್ಪ ಮಲ್ಕೊಂಡಿದ್ದೆ. ಸ್ವಲ್ಪ ಟ್ಯಾಬ್ಲೆಟು ಕೂಡ ತೊಗೊಂಡಿದ್ದೆ ನೈಟ್ ತಲೆನೋವು ಅಂತೇಳಿ. ಪರವಾಗಿಲ್ಲ, ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಗಿದೆ. ಚೆನ್ನಾಗಿ ವಿಕ್ಸ್ ಎಲ್ಲ ಹಾಕ್ಬಿಟ್ಟಿದೆ ನೈಟು. ಆಯಲ್ಲ ಥರನೇ ಅನ್ನಿಸ್ತಾ ಇದೆ ಮುಖ. ಫುಲ್ ಆಯಲ್ ಥರನೇ ಅನ್ನಿಸ್ತಾ ಇದೆ ಮುಖ. ಸ್ವಲ್ಪ ಹೋಗ್ಬಿಟ್ಟು ಮುಖ ತೊಳ್ಕೊಬೇಕು ಇನ್ನೊಂದ್ಸಲ. ಒಂಥರ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಸಮಾಧಾನನೇ ಅನಿಸಲ್ಲ ಮನಸ್ಸಿಗೆ ಮತ್ತು ಬಾಡಿಗೆ. ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಟಿಫನ್ ಏನಾದ್ರು ಮಾಡಿಬಿಟ್ಟು ಮಲ್ಕೋಬೇಕು. ಏನು ಕೆಲಸನೂ ಮಾಡಿಲ್ಲ ಗೈಸಿನ. ಎಲ್ಲ ತಂದು ನೆನೆ ಬಟ್ಟೆಗಳು ಅದು ಇದೆಲ್ಲ ತಂದು ಅಲ್ಲಲ್ಲೇ ಬಿಸಾಡ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಮಡಚಿಡಬೇಕು, ಮತ್ತು ಬಟ್ಟೆಗಳನ್ನೂ ಕೂಡ ಸ್ವಲ್ಪ ಒಗೆಯಕ್ಕೆ ಹಾಕಬೇಕು ಮಿಷಿನ್ಗೆ. ಏನು ಮಾಡಿಲ್ಲ. ಹುಡುಗರನ್ನೊಬ್ಬರನ್ನ ಟಿಫನ್ ರೆಡಿ ಮಾಡಿಬಿಟ್ಟು ಕಳಿಸ್ದೆ. ಅದನ್ನು ಸ್ವಲ್ಪ ಕಷ್ಟದಲ್ಲೇ ಎದ್ದು ಮಾಡಿದ್ದೀನಿ. ಮಾಮೂಲಿ ಸ್ವಲ್ಪ ಪೆಪ್ಪರ್ ರೈಸ್ ಥರ ಮಾಡಿಕೊಟ್ಟೆ ಅವ್ರಿಗೆ. ತಿಂದ್ಬಿಟ್ಟು ಹೋದ್ರು ಅವರು. ನಾನು ಸ್ವಲ್ಪ ಇವಾಗ ತಿಂದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ ತೊಗೋಬೇಕು ಒಂದು. ಮತ್ತು ಕ್ಲಿನಿಕ್ ಏನೋ ಸ್ವಲ್ಪ ಇವಾಗ ಸ್ವಲ್ಪ ಬಿಸಿಲೆಲ್ಲ, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನಗದು ಅಲ್ಲೊಂದೇ ಪ್ರಾಬ್ಲಮ್ ಆಗಿರೋದು. ಸ್ವಲ್ಪ ಗಂಟ್ಲು ನೋವು, ಸ್ವಲ್ಪ ಬಿಸಿನೀರೆಲ್ಲ ಚೆನ್ನಾಗಿ ಕುಡಿತಾ ಇದ್ದೀನಿ. ಆದರೂ ಸ್ವಲ್ಪ ಹಂಗೆ ಅನ್ನಿಸ್ತಾ ಇದೆ. ಫುಲ್ಲು ದವಡೆಯಲ್ಲಿ ಲಾಸ್ಟ್ನೇ ಅಲ್ಲಿ ಇರ್ದಿಲ್ಲ, ಅದ್ರ ಮೇಲೆ ಒಂಥರ ಸ್ಕಿನ್ ಬೆಳೆದ್ಬಿಟ್ಟಿದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ತೋರಿಸ್ಬೇಕು. ಸ್ವಲ್ಪ ಒಂಥರ ಆರಾಮಿಲ್ಲ ಅಂತ ಅನಿಸಿದ್ರೆ ಮುಖ ನೋಡೋದಕ್ಕೆ ಆಗೋದಿಲ್ಲ, ಒಂಥರ ಅನ್ನಿಸ್ತಾ ಇದೆ. ನಾನು ಹುಷಾರ್ತಪ್ಪ ತುಂಬಾ ಕಡಿಮೆ ಅಂತ ಹೇಳಿದ್ದೀನಿ ನಿಮಗೂ ಕೂಡ. ಈ ರೀತಿ ಜ್ವರ ಅದು ಇದು ನನಗೆ ಬರೋಲ್ಲ. ಸಾಮಾನ್ಯ ಬಂದರೆ ಏಟ್ ಪೇನ್ ಬರುತ್ತೆ, ಇಲ್ಲಾಂದರೆ ಮೈಕೈ ನೋವು ಏನಾದರೂ ಸ್ವಲ್ಪ ಇರುತ್ತೆ ಅಷ್ಟೇ. ಪೂರ್ತಿ ನಾನು ಹಾಸಿಗೆ ಹಿಡಿಯೋಷ್ಟು ಯಾವತ್ತೂ ಮಲ್ಕೊಂಡಿಲ್ಲ ಅನ್ಕೊತೀನಿ. ತುಂಬ ಕಡಿಮೆ ಆ ರೀತಿ ಹುಷಾರು ತಪ್ಪೋದು. ಆ ಥರ ಆಗೋದು ಬೇಡ ಅಂತ ಅಂದ್ಕೊತೀನಿ ಒಂದೊಂದ್ಸಲ. ಏಕೆಂದರೆ ನಾವೇ ಮಾಡಬೇಕಿದ್ದು ಏನೇ ಆದ್ರೂ. ಮಕ್ಳುಗಳಿರೋ ಮನೆಗಳಲ್ಲಿ ಗೊತ್ತೇ ಇರುತ್ತೆ ಅಲ್ವಾ, ಚಿಕ್ಕ ಮಕ್ಳುಗಳಿರೋ ಮನೆಗಳಲ್ಲಿ ನಾವೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೇಡಪ್ಪ, ಏನೋ ಆ ರೀತಿ ಮಲ್ಕೊಳ್ಳೋದು, ಹಾಸಿಗೆ ಹಿಡಿಯೋಷ್ಟು ಮಲ್ಕೊಳ್ಳೋದು ಬೇಡ ಅಂತ ಅಂದ್ಕೊತೀನಿ. ಇನ್ನು ಎಲ್ಲಾದರೂ ಹೋಗಿ ಬಂದ್ರಂತೂ ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಇರೋದಿಲ್ಲ. ನನಗೂ ಹಂಗೆ ಅನ್ನಿಸ್ತಾ ಇದೆ, ಯಾರಪ್ಪ ಮಾಡ್ತಾರೆ ಅನ್ನಿಸ್ತಾ ಇದೆ. ಇದು ಏನು ಇನ್ನು ಪಾತ್ರೆ ತೊಳೆದಿಲ್ಲ, ಬಟ್ಟೆಗಳೆಲ್ಲ ತುಂಬ ಅಲ್ಲಿಂದ ತೊಗೊಬಂದವೆಲ್ಲ ಇದೆ, ಹಾಕಬೇಕು ಎಲ್ಲ ಒಗೆಯೋಕ್ಕೆ. ಇನ್ನೂ ತುಂಬ ಬೇಜಾನ್ ಕೆಲಸ ಇದೆ, ಆಗ್ತಾಯಿಲ್ಲ ಮಾಡೋಕ್ಕೆ. ಸೊ ಮಾಡೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಟಿಫನ್ ಮಾಡಿಬಿಟ್ಟು ಇನ್ನೊಂದು 1/2 ಅವರ್ 1 ಅವರ್ ನಾನು ಮಲ್ಕೊಂಡ್ಬಿಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಂಗೆ ಸಮಾಧಾನ ಅಂತ ಅನಿಸಿದ್ರೆ ಚಕ ಅಂತ ಎಲ್ಲ ಕೆಲಸ ಮಾಡ್ಕೊತೀನಿ. ನನಗೆ ಆಗ್ತಾಯಿಲ್ಲ ಅನ್ನುವಾಗ ಆಗೋದೇ ಇಲ್ಲ ಮಾಡೋಕ್ಕೆ, ಎದ್ದು ಆ ರೀತಿ ಆಗಿಬಿಡುತ್ತೆ ನನಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಫುಲ್ಲು ವೀಕ್ ಆಗ್ಬಿಟ್ಟಿದ್ದೀನಿ ಗೈಸ್. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ನಾಗೆ ಈ ರೀತಿ ಅಂದರೆ ಫುಲ್ ನಾನು ಫಸ್ಟು ಏನೋ ಆ ಥರ ದಪ್ಪ ಅಂತ ಏನಿಲ್ಲ, ಮೀಡಿಯಮ್ ಆಗಿದೆ. ಬರ್ತಾ 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 ತುಂಬಾ ವೀಕೇ ಆಗ್ಬಿಟ್ಟಿದ್ದೀನಿ. ಅದೇನೋ ಅಂತಾರಲ್ಲ, ನಾನು ಜಾಸ್ತಿ ತುಂಬಾ ವೆಯ್ಟ್ ಗೇನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಆದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಒಂದು 2 ದಿನದಲ್ಲೇ ಸಾಕು, ನಾನು ಬೇಗ ವೆಯ್ಟ್ ಲಾಸ್ ಆಗಿಬಿಡ್ತೀನಿ. ಇವಾಗ ಅಷ್ಟೇ, ಎಲ್ಲ ಮದುವೆಗೆ ಹೋದಾಗ್ಲೂ ಅಷ್ಟೇ, ಎಲ್ಲರೂ ಒಬ್ಬೊಬ್ರು ಗುರ್ತೇ ಹಿಡಿತಾ ಇಲ್ಲ ನನ್ನನ್ನು ಯಾರು ಅಂತ ಕೇಳೋದು. ಈ ರೀತಿ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಈ ಸಲ ಹೋದಾಗ. ತುಂಬ ಏನಕ್ಕೆ ಹಿಂಗಾಗಿದೆ ಅಂತ ಎಲ್ಲರೂ, ನಾನು ಯಾರೇ ನೋಡಲಿ ನನ್ನನ್ನು ಫಸ್ಟ್ ಅವ್ರ ಬಾಯಿಂದ ಬರೋ ಮಾತೆ ಇದು, ಏನಕ್ಕೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ನಿಜ ಗೈಸ್, ನಿಜ ಒಂಥರ ಬೇಜಾರಾಗ್ಬಿಡುತ್ತೆ ಆ ಟೈಮಲ್ಲಿ ಆ ಥರ ಕೇಳುವಾಗ. ಅದಕ್ಕೆ ಸ್ವಲ್ಪ ಸ್ಟಡಿ ಆಗಬೇಕು ಚೆನ್ನಾಗಿ. ಆಮೇಲೆ ನಮ್ಮದು ಅದೊಂದು ವೀಕ್ನೆಸ್ ಏನಂತ ಅಂದರೆ, ಟೈಮ್ ಕರೆಕ್ಟಾಗಿ ಟಿಫನ್ ಊಟ ಎಲ್ಲ ಮಾಡೋದಿಲ್ಲ. ಅದೇ ಅಮ್ಮ ಬೈತಾ ಇದ್ದಿದ್ದು, ಕರೆಕ್ಟಾಗೆಲ್ಲ ಊಟ ತಿಂಡಿನ ಮಾಡು ಅಂತ ಹೇಳ್ಬಿಟ್ಟು. ಸೊ ಇನ್ನು ಫಾಲೋ ಅಪ್ ಮಾಡಬೇಕು ಅದನ್ನು ಅಷ್ಟೇ, ಇನ್ನೇನಿಲ್ಲ. ಅಮ್ಮಂಗೂ ನನಗೂ ಅದೇನೇ ಮಾತು, ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡೋದಿಲ್ಲ. ಅದಕ್ಕೆ ಹಿಂಗೆ ಯಾವ ಕೆಲಸ ಏನಾದರೂ ಸ್ವಲ್ಪ ಲೇಟಾಗಿ ಮಾಡ್ಕೋಬೋದು. ಫಸ್ಟು ಬ್ರೇಕ್ಫಾಸ್ಟು ತಿಂಡಿ ಊಟ ಆ ಥರ ಮಾಡು ಟೈಮ್ ಕರೆಕ್ಟಾಗಿ ಅಂತಲೇ ಹೇಳ್ತಾ ಇರುತ್ತೆ ಅಮ್ಮ ಯಾವಾಗಲೂ. ನಾನೇ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದರೆ ನಿಜ ಇತ್ತೀಚೆಗಂತೂ ಫುಲ್ಲು ಎಲ್ಲ ಡ್ರೆಸ್ಗಳು ನನಗೆ ಲೂಸ್ ಫಿಟ್ಟಿಂಗು.
ಇವಾಗ ಎಲ್ಲೇ ಹೋಗಬೇಕು ಅಂದ್ರೂ ಮತ್ತೆ ಸ್ಟಿಚ್ ಮಾಡ್ಕೊಬೇಕು ಮತ್ತೆ ಹಾಕೋಬೇಕು, ಆ ರೀತಿ ಆಗ್ಬಿಟ್ಟಿದೆ ನನಗೆ. ಹೇಗಿದ್ರು ಮನೇಲೆ ಮಿಷಿನ್ ಇದೆಯಲ್ಲ, ಆರಾಮಾಗಿ ಯಾವಾಗ ಬೇಕು ಅವಾಗ ಹಾಕೋಬೋದು, ಆ ರೀತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಬೇಜಾರಾಗ್ತಾಯಿದೆ. ಸ್ವಲ್ಪ ಇನ್ಮೇಲೆ ವೆಯ್ಟ್ ಗೇನ್ ಮಾಡಬೇಕು, ಏನಾದ್ರೂ ಒಂದು ಹೊಸದಾಗೆ ಏನಾದರೂ ಮಿಲ್ಕ್ ಶೇಕ್ ಆ ರೀತಿ ಮಾಡ್ಕೊಂಡು ಕುಡಿದು ಸ್ವಲ್ಪ ವೆಯ್ಟ್ ಗೇನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವ ರೀತಿ ಮಿಲ್ಕ್ ಶೇಕು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಯಾವ ರೀತಿ ನಾನು ಮಾಡ್ಕೊತೀನಿ ಇನ್ಮೇಲೆ ಅಂತ. ಸೊ ಅದಕ್ಕೋಸ್ಕರ ನೋಡೋಣ, ಈವ್ನಿಂಗ್ ಹೋಗೋಣ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಸ್ವಲ್ಪ ನನಗೆ ಏನೇನು ಆಗ್ತಿದೆ ಅದನ್ನೆಲ್ಲ ಹೇಳ್ಬಿಟ್ಟು ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆವಾಗ ಏನಾದರೂ ಸ್ವಲ್ಪ ಅವರು ಅದ್ರ ಬಗ್ಗೆ ಮೆಡಿಷನ್ ಏನಾದರೂ ಕೊಡ್ತಾರಲ್ವ, ತಗೊಳ್ಳೋಣ, ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಸ್ಪತ್ರೆಗೆ ಹೋಗೋದೇ ಕಡಿಮೆ ಅಲ್ವ, ತುಂಬಾ ಕಡಿಮೆ, ಹುಷಾರು ತಪ್ಪಾಗಲ್ವ ಹೋಗೋದು. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಫುಲ್ ನನಗೆ ಏನೇನು ಆಗ್ತಿದೆ ಎಲ್ಲನೂ ಕೂಡ ಕ್ಲೀನಾಗಿ ಒಂದು ಸಲ ವಿಸಿಟ್ ಮಾಡಿ ಬರೋಣ ಡಾಕ್ಟ್ರ್ ಹತ್ರ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ಏನಪ್ಪ ಅಂದರೆ ನಾನು ಇವಾಗ ಸ್ವಲ್ಪ ದಿನಗಳ ಹಿಂದೆನೂ ಕೂಡ ನಾನು ಡಾಕ್ಟ್ರ್ ಹತ್ರ ತೋರಿಸಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಫುಲ್ ವೀಕ್ ಇದ್ದೀನಲ್ಲ, ಏನಕ್ಕೆ ಅಂತ ಇದೊಂದೇ ರೀಸನ್ ಇಟ್ಕೊಂಡು ನಾನು ಡಾಕ್ಟ್ರ್ ಹತ್ರ ಹೋಗಿದ್ದು ಫಸ್ಟ್ ಒಂದು ಸಲ. ಆವಾಗ ಹೇಳಿದವರು ಒಂದೇ, ಆರೋಗ್ಯವಾಗಿದೆಯಾ ಅಷ್ಟೇ ಸಾಕು. ಯಾಕೆಂದರೆ ಇವತ್ತು ನಮಗೆ ಏನೇ ಇದ್ರೂ ಬರಲ್ಲ, ಅದು ನಮಗೆ ಆರೋಗ್ಯನೇ ಮೇಯ್ನು, ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಅಲ್ವಾ. ಇದಕ್ಕೆ ಯಾರೆಲ್ಲ ಹೋಗ್ತೀರಾ ಅವರೊಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏಕೆಂದರೆ ನಮ್ಗೆ ಇವತ್ತು ಎಷ್ಟೇ ದುಡ್ಡು ಏನೇ ಇದ್ರೂ ಅಷ್ಟೇ ಮೇಯ್ನ್ ಬೇಕಾಗಿರುವಂಥದ್ದು, ಮೇಯ್ನ್ ಇಂಪಾರ್ಟೆಂಟ್ ಇರುವಂಥದ್ದು ನಮ್ಮ ಲೈಫಲ್ಲಿ ಅಂದರೆ ಆರೋಗ್ಯ, ಹೆಲ್ತು. ಇದೊಂದೇ ಗೈಸ್ ನಮ್ಮ ಜೊತೆ ಇರುವಂಥದ್ದು. ಏಕೆಂದರೆ ಇವತ್ತು ಆರೋಗ್ಯನೇ ಸರಿ ಇಲ್ಲ ಅಂದರೆ ಎಷ್ಟೇ ದುಡ್ಡಿದ್ರೂ ನಮ್ಗೆ ಆರೋಗ್ಯ ಮತ್ತೆ ವಾಪಸ್ ಸಿಗೋದಿಲ್ಲ. ಸೊ ಹಾಗಾಗಿ ಆರೋಗ್ಯನೇ ಮೇಯ್ನ್ ಬೇಕಲ್ವ. ಹಾಗಾಗಿ ಡಾಕ್ಟ್ರ್ ಹೇಳಿದ್ರು ಅದೇ, ನಿಮಗೇನು ಇಲ್ಲ, ವೀಕ್ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ, ಅಂದರೆ ಬಾಡಿ ವೀಕ್ ಇದೆ ಅಷ್ಟೇ, ಆರೋಗ್ಯ ಚೆನ್ನಾಗಿದೆ ಅಲ್ಲ ಅಷ್ಟೇ ಸಾಕು. ಆಮೇಲೆ ಬೇಡ ಈಗ ದಪ್ಪ ಆಗಿಬಿಟ್ರೆ ಸ್ಲಿಮ್ ಆಗೋದು ಹೇಗೆ ಅಂತ ಕೇಳ್ತಾ ಇರ್ತೀರಾ. ಸೊ ನಿನ್ನ ಆರಾಮಾಗಿ ಸ್ಲಿಮ್ ಆಗಿ ಇದೆಯಲ್ಲ, ಏನಕ್ಕೆ ಮತ್ತೆ ದಪ್ಪ ಆಗಬೇಕು ಅಂತ ಕೇಳ್ತಾಯಿದ್ರು, ವೆಯ್ಟ್ ಗೇನ್ ಏನಕ್ಕೆ ಬೇಕು ಅಂತ ಇದ್ರು. ಸೊ ನಾನು ಈ ರೀತಿ ಸಿಲ್ಲಿ ರೀಸನ್ಗಳನ್ನ ಹೇಳ್ದೆ. ಈ ರೀತಿ ಊರ ಕಡೆ ಹೋದಾಗ ಆಗಿರ್ಬೋದು, ಈ ಥರ ನಮ್ಮ ರಿಲೇಟಿವ್ ನೋಡಿದಾಗ ಯಾಕೆ ಹಿಂಗಾಗಿದೆ ಅಂತ ಕೇಳ್ತಾರೆ ಸಡನ್ನಾಗಿ ಮ್ಯಾಮ್ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ದು ಅಷ್ಟೇ, ಮೇಯ್ನ್ ಆರೋಗ್ಯ ಬೇಕು, ಆರೋಗ್ಯ ಇಂಪಾರ್ಟೆಂಟು. ಅದೊಂದು ಚೆನ್ನಾಗಿದ್ದರೆ ಯಾವಾಗ ಬೇಕಿದ್ರೂ ದಪ್ಪ ಸಣ್ಣದೆಲ್ಲ ಬಾಡಿ ಹಾರ್ಮೋನ್ಸ್ಗಳಿಂದ ವ್ಯತ್ಯಾಸ ಆಗುವಂಥದ್ದಲ್ವ. ಅವರು ಕೂಡ ಹಾಗೆ ಹೇಳಿದ್ದು. ಅದೊಂದು ಸಲ ಅದಕ್ಕೆ ಅಂತಲೇ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದಿದೆ. ಆವಾಗಲೂ ಏನೋ ಸ್ವಲ್ಪ ನೈಟ್ ಹಾಲ್ಗೆ ಹಾಕೊಂಡು ಕುಡಿಯೋದಕ್ಕೆ ಅಂತ ಏನೋ ಹೇಳ್ಬಿಟ್ಟು ಸ್ವಲ್ಪ ಪ್ರೋಟೀನ್ದೇನೋ ಪೌಡರ್ನ ಬರ್ಕೊಟ್ಟಿದ್ರು. ಅದನ್ನು ಕೂಡ ಒಂದು ಬಾಟಲ್ನೇನೋ ಕುಡಿದಿದೆ ಅಷ್ಟೇ. ಮತ್ತು ನಾನು ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಬೇಡ, ಸ್ವಲ್ಪ ಆರೋಗ್ಯವಾಗಿದ್ದೀನಲ್ಲ ಅಷ್ಟೇ ಸಾಕು ಅಂತ ಅಂದ್ಕೊಂಡು ಲೇಸಿ ಮಾಡಿದೆ. ಇವಾಗ ಮತ್ತೆ ಅದೇ ರೀಸನ್ ಇಟ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ನೆನ್ನೆ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಅಂದ್ಕೊಂಡೆ. ಹಾಗೆ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದ್ದೆ. ನೆನ್ನೆ ಹೋಗೋಕ್ಕಾಗಲಿಲ್ಲ. ನೆನ್ನೆ ಫುಲ್ಲು ಸುಸ್ತು ಕೆಲಸ ಅಂದ್ಕೊಂಡು ನೆನ್ನೆ ಫುಲ್ಲು ಸ್ವಲ್ಪ ಸುಸ್ತು, ಆರಾಮಂತ ಅನ್ನಿಸ್ಲಿಲ್ಲ. ಸೊ ಹೋಗೋಕ್ಕಾಗಲಿಲ್ಲ. ಇವತ್ತು ಟ್ಯೂಸ್ಡೇ ಬಂದು ಹುಡುಗರನ್ನೆಲ್ಲ ಸ್ವಲ್ಪ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ಬೆಳಿಗ್ಗೆನೇ ಒಂದು 10:30 ಅಷ್ಟರಲ್ಲೇ ಹೋಗಿದ್ದು ಬಂದ್ವಿ. ಹಾಸ್ಪಿಟ್ಲಿಂದ ಹೋಗಿದ್ವಿ, ಮಾಮೂಲಿ ಚೆಕಪ್ ಎಲ್ಲ ಮಾಡಿಸಿದ್ವಿ, BP ಅದು ಇದೆಲ್ಲ ಚೆಕಪ್ ಮಾಡಿಸಿದ್ವಿ. ಎಲ್ಲ ಕೂಡ ನಾರ್ಮಲ್ ಇದ್ದು. ವೆಯ್ಟ್ ಮಾತ್ರ ತುಂಬ ಅಂದರೆ ತುಂಬ ಲಾಸ್ ಆಗಿಬಿಟ್ಟಿದ್ದೀನಿ. ಅದಂತೂ ಡಾಕ್ಟ್ರು ಕೂಡ ಹಾಗೆ ಹೇಳ್ತಾಯಿದ್ರು, ಆರೋಗ್ಯವಾಗಿದೆಯಾ ನೋಡಿದ ತಕ್ಷಣ ಹೇಳ್ಬಿಟ್ರು ಅವರು, ಆರೋಗ್ಯವಾಗಿದೆಯಾ ಆದರೂ ಕೂಡ ವೆಯ್ಟ್ ಲಾಸ್ ಆಗಿದೆ, ಏನಕ್ಕೆ ಅಂತ ಕೇಳ್ತಾಯಿದ್ರು. ಸೊ ಹಾಗೇ ನಾನು ಹೇಳಿದ್ನಲ್ಲ, ಅದು ಸ್ಕಿನ್ ಬೆಳೆದ್ಬಿಟ್ಟಿದೆ ಫುಲ್ಲು. ಲಾಸ್ಟ್ ದವಡೆಯಲ್ಲಿ ಏನಿರುತ್ತೆ ಅದ್ರ ಮೇಲೆ ನನಗೆ ಸ್ಕಿನ್ ಬೆಳೆದ್ಬಿಟ್ಟಿದೆ. ಸುಮಾರು ಒಂದು 8-10 ದಿನವೇ ಆಯಿತು. ಅದನ್ನು ಕೂಡ ತೋರಿಸ್ದೆ. ಅವ್ರು ಹೇಳಿದ್ರು 30 ಇಯರ್ಸ್ ಮೇಲೆ ಆಗ್ತಾ ಇದ್ದಂಗೆ ಹಲ್ಲು ಬೆಳೆಯುತ್ತಂತೆ, ಅಂದರೆ 32 ಬರಬೇಕಂತೆ. ಸೊ ಹಾಗಾಗಿ ನನಗಿನ್ನ 28 ಅಷ್ಟೇ ಅಂತ ಅಲ್ಲಿರೋದು. ಸೊ ಹಾಗಾಗಿ 32 ಬರಬೇಕು, ಇನ್ನು 4 ಬರುತ್ತಂತೆ. ಅದು ಕಾಮನಾಗಿ ಎಲ್ಲರಿಗೂ ಬರುತ್ತಂತೆ ಆಲ್ಮೋಸ್ಟು. ಅದೇ ನಿನಗಿನ್ನ ಏನೂ ಬಂದಿಲ್ಲ, ಇನ್ನು 4 ಬರಬೇಕು ಅಂತ ಅವರು ಕೂಡ ಕಿಂಡಲ್ ಮಾಡ್ತಾಯಿದ್ರು ಡಾಕ್ಟ್ರು. ಹಾಗೆ ನಾನು ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ತೋರಿಸ್ಕೊಂಡು ಬಂದೆ. ಹಾಗೆ ವೀಕ್ ಇದ್ದೀನಲ್ಲ ಏನಕ್ಕೆ ಅಂತೆಲ್ಲ ಕೇಳಿದೆ. ರೀತಿಯಾಗಿದ್ದರೆ ಅಷ್ಟೇ ಸಾಕಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನಾದ್ರೂ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೋ ಹಾಲ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಪೌಡರ್ನ ಏನೋ ಬರ್ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹಲ್ಲು ನೋವಿಗೂ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ. 3 ಟೈಮು ತೊಗೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಬಂದ್ವಿ. ಇನ್ನು ಮಾಮೂಲಿ ಪೌಡರ್ನ ಹಾಕ್ಕೊಂಡು ಇನ್ಮೇಲೆ ಡೈಲಿ ಕುಡಿಬೇಕು. ಹಾಗೆ ಅವರು ಕೂಡ ಹೇಳಿದರು, ಸೊಪ್ಪು ತರಕಾರಿ ಹಣ್ಣು ಅದನ್ನೆಲ್ಲ ತಿನ್ನು, ಟೈಮ್ ಕರೆಕ್ಟಾಗಿ ಮೇಯ್ನು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡು ಅಂತ ಹೇಳಿದ್ರು. ಮಾಡ್ತೀಯ ಅಂತ ಕೇಳಿದ್ರು. ನಾನು ಹ್ಞೂ ಅಂತ ಹೇಳಿದೆ. ಆದರೆ ನನಗೆ ಮಾತ್ರ ಗೊತ್ತು ಟೈಮ್ ಕರೆಕ್ಟಾಗಿ ನಾನು ಊಟ ತಿಂಡಿನ ಮಾಡೋದಿಲ್ಲ. ಮತ್ತು ನವೀನೂ ಹಂಗೆ ಹೇಳ್ತಾಯಿದ್ದೆ, ಸ್ವಲ್ಪ ಊಟ ತಿಂಡಿ ತಿನ್ನೋದು, ಸ್ವಲ್ಪ ಕಾಗೆ ತಿಂದಂಗೆ ತಿನ್ನೋದು, ಸ್ವಲ್ಪನೇ ತಿನ್ನೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಕೂಡ ಬೈತಾಯಿದ್ರು, ಸ್ವಲ್ಪ ಊಟ ತಿಂಡಿನೆಲ್ಲ ಚೆನ್ನಾಗಿ ಮಾಡಮ್ಮ ಅಂತ ಹೇಳ್ತಾಯಿದ್ರು. ಜಾಸ್ತಿ ಇರಲಿಲ್ಲ, ಒಂದು 1/4 ಗಂಟೆ ಎಲ್ಲ 20 ನಿಮಿಷದಲ್ಲೆಲ್ಲ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ತೋರಿಸ್ಕೊಂಡು ಬಂದುಬಿಟ್ವಿ. ಫ್ರೀ ಇತ್ತು ಅಂತ ಹೇಳ್ಬೋದು ಇವತ್ತು.
ಹಾಗೆ ಬಂದ ತಕ್ಷಣ ವಿಡಿಯೋ ಕೂಡ ನಾನು ಕಂಟಿನ್ಯೂ ಮಾಡಿದೆ. ಇನ್ನು ಏನು ಕೆಲಸನೂ ಮಾಡಿಲ್ಲ ಗೈಸ್. ಬೆಳಗ್ಗೆಯಿಂದ ಟಿಫನ್ ಒಂದು ತಿಂದಿದ್ದೀನಿ, ಹುಡುಗರೊಂದು ಕಳಿಸಿದ್ದೀನಿ ಅಷ್ಟೇ. ಇನ್ನು ಏನಂದ್ರೆ ಏನೂ ಮಾಡಿಲ್ಲ. ಎಲ್ಲ ಅಲ್ಲಲ್ಲೇ ರಾಶಿ ರಾಶಿ ಬಟ್ಟೆಗಳು ಮತ್ತು ಎಲ್ಲ ಅಲ್ಲಲ್ಲೇ ಇದೆ. ಏನು ಶಿವರಾತ್ರಿ ಹಬ್ಬ ಬಂತು ನಾಳೆ, ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಎಷ್ಟಾಗುತ್ತೆ ಎಷ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಎಲ್ಲ ಕೆಲಸನೂ ಮಾಡ್ಕೋಬೇಕು. ಆಮೇಲೆ ಹಬ್ಬ ಏನು ಗ್ರ್ಯಾಂಡ್ ಅಂತ ಏನಿಲ್ಲ, ಉಪವಾಸ ಆ ಥರ ಏನೂ ಇರೋದಿಲ್ಲ ಸಾಮಾನ್ಯವಾಗಿ. ಅಂದರೆ ಸ್ಟಾರ್ಟಿಂಗ್ ಅವಾಗೆಲ್ಲ ನನ್ನ ಮದುವೆ ಆಗೋ ಮುಂಚೆಗೆಲ್ಲ ನಮ್ಮ ಸಿಸ್ಟರ್ಸು ಅವ್ರ ಜೊತೆ ಎಲ್ಲ ನಾನು ಜಾಗರಣೆ ಇರ್ತಾಯಿದ್ದೆ, ಉಪವಾಸ ಇರ್ತಾಯಿದ್ದೆ. ಅದೊಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವಾಗ ಮದುವೆ ಆದಮೇಲಂತೂ ನಾನು ಯಾವಾಗಲೂ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಅಂತ ಇದ್ದಿದ್ದೇ ಇಲ್ಲ. ದೇವಸ್ಥಾನಗಳಿಗೆ ಮಾಮೂಲಿ ಹೋಗಿ ಬರ್ತಾಯಿದ್ದೆ. ಸೊ ಈ ಸಲಿನೂ ಹಂಗೇ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆಯಲ್ಲ, ಹಾಗಾಗಿ ಉಪವಾಸ ಏನಿರೋದಿಲ್ಲ. ಮಾಮೂಲಿ ಪೂಜೆ ಮಾಡ್ಕೊಂಡು ಸಿಂಪಲಾಗೇ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋದು ಅಷ್ಟೇ ಮನೇಲಿ. ಸೊ ಅಷ್ಟೇ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಹುಷಾರಿಲ್ದರೂ ಕೂಡ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ, ನಾನು ಏನೇ ಒಂದು ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಎಷ್ಟೇ ಕಷ್ಟ ಆದರೂ ಸರಿ, ನೈಟ್ ಆದರೂ ಸರಿ, ಹಗಲಾದರೂ ಸರಿ, ನಾನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಿರ್ತೀನಿ. ಹಾಗೆ ಇವಾಗಲೂ ಅಷ್ಟೇ, ನನಗೆ ಹುಷಾರಿಲ್ಲ, ನಂಗೆ ಸುಸ್ತು ಅದು ಇದು ಅಂತ ಅಂದ್ರೂ ಕೂಡ ಮಾಡಬೇಕಲ್ಲ, ನಾನು ಏನೋ ಒಂದು ರೀತಿ ನನ್ನ ಡೈಲಿ ರೊಟೀನ್ ಇದು ಅಂತ ಅಲ್ವಾ, ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಯಾರು ಏನು ಅಂದ್ಕೊಬೇಡಿ. ಯಾಕೆಂದರೆ ಒಬ್ಬೊಬ್ರು ಕಮೆಂಟ್ ಮಾಡ್ತಾರಲ್ವ, ಹುಷಾರಿಲ್ಲದೆ ಇದ್ರೂ ಮಾಡಬೇಕಾ ವ್ಲಾಗ್ನ, ಹುಷಾರಿಲ್ಲ ಅಂದ್ರೂ ವಿಡಿಯೋಗಳನ್ನ ಹಾಕಬೇಕಾ, ಅಂಥದ್ದೇನಿದೆ ಅಂತೆಲ್ಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ, ನಾನು ಏನೇ ಒಂದು ಮಾಡಬೇಕು ಅಂದರೂ ಅದು ಎಷ್ಟೇ ಕಷ್ಟ ಆದರೂ ಸರಿ, ಫಸ್ಟ್ ಆಫ್ ಆಲ್ ನಾನು ಮಾಡೇ ಮಾಡ್ತೀನಿ, ಯಾರು ಹೇಳಲಿ ಯಾರು ಬಿಡಲಿ. ಸೊ ಹಾಗಾಗಿ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇದೊಂದು ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು ಇವತ್ತಿನ ದಿನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿ, ಒಂದು ಒಳ್ಳೆ ಮೋಟಿವೇಶನ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.